ಬಿಎಸ್ ಯಡಿಯೂರಪ್ಪ ಸಿಎಂ ಆದ ಸಂದರ್ಭ ಇಲ್ಲಿನ ಜನರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಈಗ ಆ ಸಂತೋಷವೆಲ್ಲ ಬತ್ತಿ ಹೋಗಿದೆ. ಸಿಎಂ ರಾಜೀನಾಮೆ ನಿಶ್ಚಿತ ಅನ್ನೋ ಸುದ್ದಿ ಹೊರಬೀಳುತ್ತಿದ್ದಂತೆ ಸಿಎಂ ತವರಲ್ಲಿ ಮೌನ ಮನೆ ಮಾಡಿದೆ. ಸಿಎಂ ರಾಜೀನಾಮೆ ಬಗ್ಗೆ ಇಲ್ಲಿನ ಜನ ಏನಂತಾರೆ ಈ ವರದಿ ನೋಡಿ. ಮೂರು ವರ್ಷದ ಹಿಂದಿನ ಮಾತು. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಇಲ್ಲಿ ಭಾರಿ ಸಂಭ್ರಮ ಮನೆ ಮಾಡಿತ್ತು. ಆದರೆ ಈಗ ಇಲ್ಲಿ ನೀರವ ಮೌನ. ಇದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಬೂಕನಕೆರೆಯ ಈಗಿನ ಚಿತ್ರಣ. ಊರ ಮಗನ ಸಂಕಷ್ಟವೆಲ್ಲ ದೂರವಾಗಲಿ ಅಂತ ಇಲ್ಲಿನ ಜನತೆ ಗ್ರಾಮದೇವತೆ ಗೋಗಾಲಮ್ಮ ಮೊರೆ ಹೋಗಿದ್ದಾರೆ. ನಾವು ಒಂದೇ ಕ್ಲಾಸ್ಮೇಟ್ ಓದ್ತಾ ಇದ್ದೋ, ಅವರಂತೆ ವ್ಯಕ್ತಿ ಇದ್ದಿದ್ದಿಲ್ಲ. ಇವರು ಏನು ಮಾಡೋರು ಅಂದರೆ ನಾವು ಜೊತೆ ಕ್ಲೋಸ್ ಆಗಿದ್ದೋ. ಇವಾಗಲೂ ಅವರು ಬಂದು ಎರಡು ದಪ್ಪ ಬಂದು ಹೋಗಿದಾಗ ನಮ್ಮ ಊರಿನ ಅಭಿಮಾನ ಇಟ್ಕೊಂಡು ನಮ್ಮ ಊರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವ್ಯವಹಾರ ಮಾಡಿದ್ದಾರೆ. ಒಂದು ಮುಂದೆ ಇನ್ನೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಡವರಾಗಿ ಕೆಲಸ ಮಾಡ್ತಾ ಇರೋರು ಅವರು ಮನುಷ್ಯ ಅಂಥವ್ರನ್ನ ನಾವು ಇವಾಗ ತೆಗೆಸಿಸ್ಬೇಕು ಅಂದರೆ ಭಾಳ ಅನ್ಯಾಯ. ಯಡಿಯೂರಪ್ಪ ಕುಟುಂಬ ವರ್ಗದಲ್ಲೂ ಬೇಸರ ಮನೆ ಮಾಡಿದೆ. ಯಾರು ಮಾಡದೇ ಇರೋದು ಮಾಡಿಬಿಟ್ಟಿದ್ನೆ. ಹಿಂದೆಲ್ಲ ಎಷ್ಟು ಜನ ಹೋಗಿದ್ರು, ಎಷ್ಟು ಜನ ಏನೇನು ಮಾಡಿದ್ರು. ಅದೊಂದೇ ಹೊಟ್ಟೆ ಉರಿ, ಇನ್ನೇನು ಹೊಟ್ಟೆ ಉರಿ ಇಲ್ಲ ನಮಗೆ. ಹುಲಿ ನಮ್ಮನೆ ಹುಟ್ಟಿದ್ದ. ಇನ್ನೊಂದೂವರೆ ವರ್ಷ ಆಡ್ಬಿಟ್ಟು ಅವರೇ ಆಳ್ಕೊಳ್ಳಿ, ನನ್ನ ಮೈದಂಗೆ ಇನ್ನೇನು ಬಿಡಿ. ಹಿಂಗೆ ಅಂಥ ದೀರನ್ನ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಹೊಟ್ಟೆ ಉರಿ ಇನ್ನೇನು. ಈ ಪಕ್ಷ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟವನಿ. ಚಿಕ್ಕ ವಯಸ್ಸಿಂದಲೂ ಈ ಬಿಜೆಪಿ ಕಟ್ಟಕ್ಕೆ ಒಸಿ ಕಷ್ಟಪಟ್ಟಿದ್ದಾನೆ. ಯಾವ ಪಕ್ಷಕ್ಕೂ ಹೋದವನಲ್ಲ ಅವನು, ಇದೊಂದು ಪಕ್ಷ ಬಿಟ್ಟು. ಇನ್ನು ಯಡಿಯೂರಪ್ಪನವರ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಬೇರೆ ಇದೆ ಚಿತ್ರಣ. ಮುಖ್ಯಮಂತ್ರಿಗೆ ಕುರ್ಚಿ ಉಳಿಸಿಕೊಳ್ಳುವ ಚಿಂತೆಯಾದರೆ ಜಿಲ್ಲೆಯ ಜನತೆಗೆ ಪ್ರಗತಿಯಲ್ಲಿರುವ ಕೋಟ್ಯಾಂತರ ರೂಪಾಯಿಗಳ ಕಾಮಗಾರಿಗಳು ನಿಂತು ಹೋಗುವ ಆತಂಕ. ಮಂತ್ರಿವರ್ಯರಲ್ಲಿ ಅತ್ಯಂತ ಸಮರ್ಥನೀಯವಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಶ್ರೀಯುತ ಯಡಿಯೂರಪ್ಪನವರು. ಅದರೊಳಗೆ ಎರಡು ಮಾತೇ ಇಲ್ಲ. ಶಿವಮೊಗ್ಗ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಒಬ್ಬ ಸಮರ್ಥವಾಗಿರ್ತಕ್ಕಂಥ ಯಡಿಯೂರಪ್ಪನವರು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಥವಾ ತಮ್ಮ ಮುಖ್ಯಮಂತ್ರಿಯ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಅವರ ಕಾರ್ಯವೈಖರಿಗೆ ಶಿವಮೊಗ್ಗದ ಚಿತ್ರಣವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ಧೀಮಂತ ಮಂತ್ರಿ ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಖೇದ ಅನ್ನಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ಅಭಿವೃದ್ಧಿಯನ್ನು ಈಗ ನಾವು ಕಾಣ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ, ಶಂಕರಮೂರ್ತಿ ಅಂತ ದೊಡ್ಡ ದೊಡ್ಡ ಲೀಡರ್ಗಳು ಪಕ್ಷ ಈಗ ನಡೀತಾ ಇರೋ ಸರ್ಕಾರದ ಪಕ್ಷದಲ್ಲಿ ಇದ್ದಿದ್ದರಿಂದ ಒಳ್ಳೆಯ ಅಭಿವೃದ್ಧಿ ಶಿವಮೊಗ್ಗದಲ್ಲಿ ಆಗ್ತಾ ಇತ್ತು. ಈಗ ನಮ್ಮ ಅನಿಸಿಕೆ ಏನಂದರೆ ಯಾವುದೇ ಕಾರಣಕ್ಕೂ ಈ ಅಭಿವೃದ್ಧಿ ನಿಲ್ಬಾರ್ದು ಅಂದರೆ ಬಿಜೆಪಿ ಸರ್ಕಾರ ಉಳಿಯೋ ಅಗತ್ಯತೆ ಇದೆ. ಒಟ್ನಲ್ಲಿ ಯಡಿಯೂರಪ್ಪ ಈ ಸಲವೂ ಬಚಾವಾಗಲಿ ಅಂತಿದೆ ಅವರ ಬೆಂಬಲಿಗ ವರ್ಗ. ಮಂಡ್ಯದಿಂದ ಸೋಮಶೇಖರ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ.